ಹಾಯ್ ಹಲೋ ಎಲ್ಲರಿಗೂ ನನ್ನ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಅದು ಯಾವಾಗ ಬಿಡುಗಡೆ ಆಗುತ್ತೆ, ಯಾವ್ಯಾವ ಜಿಲ್ಲೆಗಳಿಗೆ ಈ ಮೊದಲು ಬರುತ್ತೆ, ಆಮೇಲೆ ಉಳಿದ ಜಿಲ್ಲೆಗಳಿಗೆ ಯಾವಾಗ ಬರುತ್ತೆ, ಮತ್ತು ಪೆಂಡಿಂಗ್ ಹಣ ಕೂಡ ತುಂಬ ಜನಕ್ಕೆ ಸಿಕ್ಕಿಲ್ಲ, ಅದನ್ನು ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಅವರು ಎಲ್ಲ ಅಪ್ಡೇಟ್ನ ನೀಡಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಇದನ್ನು 11ನೇ ಕಂತಿನ ಹಣ ನೋಡೋದಾದರೆ ದಕ್ಷಿಣ ಕರ್ನಾಟಕಕ್ಕೆ ಫಸ್ಟ್ ಬರುತ್ತೆ. ಅದು ಮೊದಲಿಗೆ ದಕ್ಷಿಣ ಕರ್ನಾಟಕ ಜಿಲ್ಲೆಗಳು ಯಾವ್ಯಾವು ಅಂದರೆ ದಾವಣಗೆರೆ, ಚಿಕ್ಕೋಡಿ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಕೇಂದ್ರೀಯ, ರಾಮನಗರ, ಈ ಸೈಡು ದಕ್ಷಿಣ ಕರ್ನಾಟಕ ಯಾವ್ಯಾವ ಜಿಲ್ಲೆಗಳಿದ್ದಾವೆ 14 ಜಿಲ್ಲೆಗಳು, ಅದಕ್ಕೆ ಮೊದಲನೇ ಹಂತದಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಉಳಿದ ಜಿಲ್ಲೆಗಳಿಗೆ 2-3 ದಿನ ಬಿಟ್ಟು ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಅದನ್ನು ಬಿಟ್ಟು ಪೆಂಡಿಂಗ್ ಹಣ ನೋಡೋದಾದರೆ, ಅಕ್ಕಿ ಹಣ ಪೆಂಡಿಂಗ್ ಹಣ ನೋಡೋದಾದರೆ, ಪೆಂಡಿಂಗ್ ಲಿಸ್ಟು ಯಾರ್ಯಾರಿಗೆ ಅಮೌಂಟ್ ಹೋಗಿಲ್ಲ ಅದು ಕೂಡ ಲಿಸ್ಟ್ ಇದೆ ನಮ್ಮ ಕಡೆ, ಅದನ್ನು ಕೂಡ ರಿಲೀಸ್ ಮಾಡ್ತೀವಿ ನಾವು ಆದಷ್ಟು ಬೇಗನೆ ಅಂತ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅಕ್ಕಿ ಹಣ ಕೂಡ ತುಂಬ ಜನಕ್ಕೆ ಬಂದಿಲ್ಲ, ತುಂಬ ಜನಕ್ಕೆ ಒಂದೊಂದು ತಿಂಗಳು ಬಂದಿದೆ, ಒಂದೊಂದು ತಿಂಗಳು ಬಂದಿಲ್ಲ, ಅದನ್ನು ಕೂಡ ಲಿಸ್ಟ್ ಇದೆ. ಎಲ್ಲವನ್ನೂ ಕೂಡ ಹಂತವಾಗಿ ರಿಲೀಸ್ ಮಾಡ್ತಾ ಹೋಗ್ತೀವಿ. ಅಮೌಂಟ್ನ ಬಜೆಟ್ಟು ಸ್ವಲ್ಪ ಕಡಿಮೆ ಇರೋದ್ರಿಂದ ಹಂತವಾಗಿ ರಿಲೀಸ್ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ದಾರೆ. ಇದೇ ರೀತಿ ನಮ್ಮ ಚಾನಲ್ನಲ್ಲಿ ಎಲ್ಲ ಗೃಹಲಕ್ಷ್ಮಿ ಬಗ್ಗೆ ಮತ್ತು ಅಕ್ಕಿ ಹಣ ಯಾವುದಾದ್ರೂ ಸ್ಕೀಮ್ ಇದ್ದರೆ ಎಲ್ಲದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀವಿ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.